ಹಾಯ್ ಎಲ್ಲ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದರಿಂದ ಅಂದರೆ ಬೆಂಡೆಕಾಯಿಂದ. ಇದು ಹೆಲ್ತಿಗೆ ಎಷ್ಟು ಒಳ್ಳೆಯದು, ಹಾಗೆಯೇ ಈ ರೆಸಿಪಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಹಿಂದೆ ನಾನು ಬೆಂಡೆಕಾಯಿ ಪಲ್ಯ ಮಾಡುವಾಗ ಬೆಂಡೆಕಾಯಿಂದ ಏನೇನು ಯೂಸಸ್ ಇದೆ ಅನ್ನೋದನ್ನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಫೈಬರ್ ಕಂಟೆಂಟ್ ಅಂತೂ ಹೇರಳವಾಗಿರುತ್ತೆ. ಹಾಗೆಯೇ ಇದು ಎಲ್ಲರಿಗೂ ಕೂಡ ಡೈಜೆಷನ್ಗೆ ಇರ್ಬೋದು, ಹಾಗೆಯೇ ಕೀಲು ಮೂಳೆಗಳು ಪೇಯ್ನ್ ಬರ್ತಾ ಇರುತ್ತಲ್ಲ ಅಂಥವ್ರಿಗೂ ಕೂಡ, ಅಂದರೆ ಜಾಯಿಂಟ್ ಪೇಯ್ನ್ಸ್ ಅವ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಶುಗರ್ನವ್ರಿಗಂತೂ ಹೇಳಿ ಮಾಡಿಸಿದಂತಹ ವೆಜಿಟೇಬಲ್ ಇದು. ಇದರಿಂದ ನಮ್ಮ ಹಳ್ಳಿ ಸೈಡು ಮಾಡುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಮುದ್ದೆ ಮತ್ತು ಅನ್ನಕ್ಕೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಬೆಂಡೆಕಾಯಿ ಫ್ರೈ ಜೊತೆಗೆ ನಾನು ಟೊಮೆಟೊನ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತ ನಾನು ವಿಡಿಯೋ ಕೊನೆಗೆ ನಿಮಗೆ ಹೇಳ್ತೀನಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಗ ನಿಮಗೆ ಬೆಂಡೆಕಾಯಿ ಜೊತೆಗೆ ಈ ಟೊಮೊಟೊನ ಫ್ರೈ ಮಾಡ್ಕೊಂಡಿದ್ದೀನಿ. ಅದರಿಂದನೇ ಏನು ಮಾಡ್ಬೋದು ಅಂತ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಹೆಸರು ಕಾಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊಂಬಣ್ಣ ಬರೋವರೆಗೂ, ಅಂದರೆ ಕಲರ್ ಚೇಂಜ್ ಆಗುತ್ತೆ, ಸ್ಮೆಲ್ ಕೂಡ ಬರುತ್ತೆ ಅದು ಫ್ರೈ ಆದಾಗ ಹೆಸರು ಕಾಳು. ಇದನ್ನು ಫಸ್ಟಿಗೆ ಸಿಮ್ಮಿಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಬೆಂಡೆಕಾಯಿಗೆ ಸ್ವಲ್ಪ, ಅಂದರೆ ಪಲ್ಯಕ್ಕೆ ನಾವು ತುಂಬ ತೊಗೊತೀವಲ್ವ ಕ್ವಾಂಟಿಟಿ, ಅಷ್ಟೊಂದೇನು ಬೇಕಾಗಲ್ಲ. ಒಂದು ಮೂವರಿಗೆ ಮಾಡೋದಾದರೆ ಒಂದು ಹಿಡಿಯುವಷ್ಟು ಸಾಕಾಗುತ್ತೆ. ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಇದನ್ನು ನಾವು ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ಅಂಶ ಹೋಗೋವರೆಗೂ ಹಾಗೇ ಫ್ರೈ ಮಾಡಿ ಆಮೇಲೆ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೆಟರು. ಯಾಕೆಂದರೆ ಆವಾಗ ಹೊಗೆ ಜಾಸ್ತಿ ಬರೋದಿಲ್ಲ. ಅಂದರೆ ಹಸಿ ಅಂಶ ಇದ್ದಾಗಲೇ ಎಣ್ಣೆ ಹಾಕಿಬಿಟ್ರೆ ತುಂಬ ಹೊಗೆ ಥರ ಆಗಿಬಿಡುತ್ತೆ, ಅಂದರೆ ಕರಕಲು ವಾಸನೆ ಬರುತ್ತೆ. ಹಾಗಾಗಿ ಸ್ವಲ್ಪ ನೀರಂಶ ಹೋದ್ಮೇಲೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆದರೂ ಕೂಡ ನೋಡಿ, ಅದು ಫ್ರೈ ಆಗುವಾಗ ಸ್ವಲ್ಪ ಸ್ವಲ್ಪ ಈ ಥರ ಬಂತು ಹೊಗೆ, ಬಟ್ ಇಷ್ಟೇನೂ ಆಗೋದಿಲ್ಲ. ಇದಾದ ನಂತರ ಎಣ್ಣೆನ ಕಾಯ್ದಕ್ಕೆ ಇಟ್ಕೊಂಡು ಕರಿಬೇವು, ಸಾಸಿವೆ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾವು ಮೊದಲಿಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಫ್ರೈ ಆಗೋವರೆಗೂ ಮಾತ್ರ ಹಾಕ್ಕೊಳ್ಳಿ. ನಾನು ಟೊಮೊಟೊನ ಮೊದಲಿಗೆ ಹಾಕಿಲ್ಲ, ಅದು ಸ್ವಲ್ಪ ಈರುಳ್ಳಿ ಜೊತೆ ಮಿಕ್ಸ್ ಆಗಿತ್ತು ಅಂತ ಅಂದ್ಕೊಳ್ತೀನಿ, ಅದು ಬಂದಿರ್ಬೋದು ಅಷ್ಟೇ. ಇಷ್ಟು ಫ್ರೈ ಆದಮೇಲೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಆ ಹೆಸರು ಕಾಳನ್ನು ನೀರಲ್ಲಿ ತೊಳೆದ್ಬಿಟ್ಟು, ಅಂದರೆ ಸ್ವಲ್ಪ ಹಸಿ ಆಗಬೇಕದು. ನೀರಲ್ಲಿ ಹುರಿದಿರೋವಂಥ ಹೆಸರು ಕಾಳನ್ನು ನೀರಲ್ಲಿ ತೊಳೆದು ಹಾಕ್ಕೋಬೇಕು ಒಗ್ಗರಣೆಗೆ. ಕೆಲವ್ರು ಕೇಳ್ಬೋದು, ಮೊದಲೇ ನಾವು ತೊಳ್ಕೊಂಡು ಫ್ರೈ ಮಾಡೋಂಗಿಲ್ವಾ ಅಂತ. ಅದ್ರ ಟೇಸ್ಟೇ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ಮಾಡಿದಾಗ ಟೇಸ್ಟು ಆಮೇಲೆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಹುರಿದಾದ ನಂತರ ಹೆಸರುಗಳನ್ನ ತೊಳೆದು ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಅರಶಿನದ ಪುಡಿ ಹಾಕಿ, ನಿಮಗೆ ಬೇಕು ಅಂದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ನಾವೆಲ್ಲ ಇದನ್ನು ಕಂಪಲ್ಸರಿ ಹಾಕ್ತೀವಿ. ಅದಾದ ನಂತರ ಟೊಮೊಟೊ ಹಣ್ಣನ್ನು ಸ್ವಲ್ಪ ಮತ್ತು ಕೊಬ್ಬರಿ ಸ್ವಲ್ಪ, ಟೊಮೊಟೊ ಹಣ್ಣು ಗಟ್ಟಿ ಇದ್ದಿದ್ದರಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿನೇ ಹಾಕಿದ್ದೀವಿ ಇಲ್ಲಿ. ಕಾಣಿಸ್ತಿರ್ಬೋದು ನಿಮಗೆ, ಹೋಳು ಕಾಣಿಸ್ತಾ ಇಲ್ಲ ಕಂಪ್ಲೀಟಾಗಿ, ಸ್ವಲ್ಪ ಗಟ್ಟಿ ಇತ್ತು. ಹಾಗಾಗಿ ಅದನ್ನು ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಖಾರದ ಪುಡಿ ಹಾಕ್ಕೊಳ್ಳಿ. ಇದೆಲ್ಲ ಹಾಕಿದ ನಂತರ ಟೊಮೊಟೊ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಇಲ್ಲಿ ನಾವು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದನ್ನು ಹಾಗೇ ನಾವು ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದಮೇಲೆ ಸಾಂಬಾರು ಪೌಡರ್ನ ಎಷ್ಟು ಪ್ರಮಾಣಕ್ಕೆ ಬೇಕೋ ಅಷ್ಟಕ್ಕೆ ಹಾಕ್ಕೊಂಡು, ಕಡಲೆ ಪೌಡರು, ಹುರುಗಡಲೆ ಪೌಡರ್ನ ಮನೆ ಮಾಡಿಟ್ಕೊಂಡಿರ್ತೀವಲ್ವ, ಅದೊಂದು ಸ್ವಲ್ಪ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ದ ನಂತರ ನಾವು ನಮಗೆ ಸಾಂಬಾರಿನ ಪ್ರಮಾಣ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಪ್ರಮಾಣಕ್ಕೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಹುಳಿ ಇಲ್ಲಿ ಆಪ್ಷನಲ್ಲು, ಆದರೆ ನಮ್ಮಮ್ಮ ಸ್ವಲ್ಪ ಹುಣಸೆ ಹುಳಿನ ಆ್ಯಡ್ ಮಾಡಿದರು. ಇದಾದ ನಂತರ ಫೈನಲ್ಲಾಗಿ ಕುದಿಯುವಾಗ ನಾವೇನು ಮಾಡಬೇಕು, ಬೆಂಡೆಕಾಯಿ ಏನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಬೆಂಡೆಕಾಯಿ ಆಲ್ರೆಡಿ ಫ್ರೈ ಆಗಿರೋದ್ರಿಂದ ಲಾಸ್ಟಿಗೆ ಹಾಕಬೇಕು. ಯಾಕಂದರೆ ಮೊದಲೇ ಹಾಕಿಬಿಟ್ರೆ ಅದು ಇನ್ನೂ ಜಾಸ್ತಿ ಬೆಂದೋಗಿ ರುಚಿಯೆಲ್ಲ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ನೀವು ಇದನ್ನು ನೀರನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಇದು ಹುಳಿ ಥರ ಆಗುತ್ತೆ. ಅಂದರೆ ಬೆಂಡೆಕಾಯಿ ಹುಳಿ ಅಂತ ಹೇಳಿ. ಇದು ನಾವು ಇಲ್ಲಿ ಮಾಡ್ತಾ ಇರೋದು ಮುದ್ದೆಗೆ ಕಾಂಬಿನೇಷನ್ ಆಗಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇರೋದು. ಹಾಗಾಗಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಬೆಂಡೆಕಾಯಿ ಪಲ್ಯನ ಊಟ ಮಾಡಿ ತುಂಬ ಬೋರ್ ಅನಿಸಿದೆ ಅಂದಾಗ ಈ ರೀತಿಯಾಗಿ ಸಾಂಬಾರನ್ನ ಮಾಡ್ಕೊಂಡು ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸೊಪ್ಪು ಬೇಳೆ ಸಾಂಬಾರು ಇದೆಲ್ಲ ಟೇಸ್ಟ್ ನೋಡಿರ್ತೀವಲ್ವ, ಇದು ಕೂಡ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಸಮ್ಟೈಮ್ಸ್ ಇದು ತುಂಬ ಇಷ್ಟ ಆಗುತ್ತೆ. ಇದು ಸ್ವಲ್ಪ ಚೇಂಜ್ ಇರುತ್ತಲ್ವ, ಹೆಸರು ಕಾಳು ಮತ್ತು ಬೆಂಡೆಕಾಯಿ ಹಾಕಿ ಮಾಡೋದ್ರಿಂದ. ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು.
ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆಯೇ ನಾನು ಬೆಂಡೆಕಾಯಿ ಮತ್ತು ಟೊಮೊಟೊನ ಫ್ರೈ ಮಾಡಿಟ್ಕೊಂಡಿದ್ನಲ್ಲ, ಅದ್ರ ಜೊತೆ ಏನು ಮಾಡಬಹುದು ಅಂದರೆ, ನಿಮಗೆ ಇನ್ಸ್ಟಂಟಾಗಿ ಸ್ವಲ್ಪ ಏನಾದರೂ ರೊಟ್ಟಿಗೆ ಚಪಾತಿಗೆ ಚಟ್ನಿ ಬೇಕು ಅಂತಂದರೆ ಆ ಬೆಂಡೆಕಾಯಿ ಮತ್ತು ಟೊಮೊಟೊನ ಹಾಕ್ಬಿಟ್ಟು ಒಂದೆರಡು ಬೆಳ್ಳುಳ್ಳಿ ಹೆಸಳು ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಕಿವುಚಿದಾಗ ಅದು ಒಂದು ಏನದು ಚಟ್ನಿ ಆಗಿ ರೆಡಿ ಆಗುತ್ತೆ. ಇದಕ್ಕೆ ನೀವು ಖಾರದ ಪುಡಿನಾದರೂ ಹಾಕೋಬೋದು, ಹಸಿಮೆಣ್ಸಿಕಾಯಿ ಆದರೂ ಹಾಕೋಬೋದು. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಟೊಮೊಟೊ ಹಣ್ಣು ಬೆಂಡೆಕಾಯಿಗೆ ಆ್ಯಡ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನೋ ಫೀಲ್ ಆಗ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ರೆಸಿಪಿ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.